ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವಿನ್ಯಾ ಯೂಟ್ಯೂಬ್ ಚಾನಲ್. ಸೊ ಇದಾಗಿರುತ್ತೆ ಕಂಟಿನ್ಯೂಟಿ ಆಫ್ ಮೈ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಸೊ ನಾವೀಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋ ಜಾಗ ಕೋಟಿಲಿಂಗೇಶ್ವರ ದೇವಸ್ಥಾನ. ನಮ್ಮ ಬಸ್ಸಲ್ಲಿದೆ. ಆಲ್ರೆಡಿ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿ ಹೋಗಿತ್ತು ನಾವು ಬಸ್ ಇಳಿಯುವಾಗ. ಸೊ ಒಳಗೆ ಬಂದು ಜಾಸ್ತಿ ಜನ ಕಾಣಿಸ್ಲಿಲ್ಲ, ಖುಷಿ ಆಯಿತು ನೋಡಿ. ಮತ್ತು ಒಬ್ಬರಿಂದ ಒಬ್ಬರು ಫಾಲೋ ಮಾಡಿಕೊಂಡು ಹೋದ್ವಿ. ಫುಲ್ ಕಂಬಿಗಳು ಹಾಕಿದ್ದಾರೆ. ಸೊ ಒಬ್ಬರಿಂದ ಒಬ್ಬರೇ ಹೋಗಬೇಕು ಲೈನಲ್ಲಿ. ಈಗ ನಾವು 2 ಗ್ರೂಪ್ಸಾಗಿ ಡಿವೈಡ್ ಆಗಿ ಹೋಗಿದ್ದೀವಿ. ಆಲ್ರೆಡಿ ಸ್ವಲ್ಪ ಜನ ಮುಂದೆ ಹೋಗಿದ್ದಾರೆ ದರ್ಶನ ಮಾಡೋಕ್ಕೆ. ನಮ್ದು ಸ್ವಲ್ಪ ಲೇಟ್ ಆಯಿತು ಮಳೆ ಬರ್ತಿರೋದ್ರಿಂದ. ಸೊ ನಾವು ಹಿಂದೆ ಫಾಲೋ ಮಾಡ್ತಿದ್ದೀವಿ. ಸೊ ಇಲ್ಲಿಗೆ ಬರ್ಬೇಕು ನಾವು. ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಟಿಕೆಟ್ಗೆ. ಟಿಕೆಟ್ ಇಸ್ಕೊಂಡು ನಾವು ಒಳಗಡೆ ಬಂದು ನೋಡ್ತೀವಿ. ಮಳೆ ಇನ್ನೂ ಜಾಸ್ತಿನೇ ಆಗೋಗಿದೆ. ಬಟ್ ಮಳೆಯಲ್ಲಿ ಶಿವಲಿಂಗ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಫಸ್ಟ್ ಟೈಮ್ ಬರ್ತಿದ್ದೀನಿ ಈ ಜಾಗಕ್ಕೆ. ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಥರದ ಶಿವಲಿಂಗಗಳು ಇದೆ ಇಲ್ಲಿ. ನೀವು ನೋಡ್ಬೋದು, ಕಣ್ಣು ಎಲ್ಲೆಲ್ಲಿ ಸ್ವಲ್ಪ ಹೊತ್ತು ಅಲ್ಲೆಲ್ಲನೂ ಶಿವಲಿಂಗನೇ ಇದೆ. ಸೊ ಈ ದೇವಸ್ಥಾನ ಇರೋದು ಕರ್ನಾಟಕದ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಗ್ರಾಮದಲ್ಲಿ. ಇದು ವಿಶ್ವದ ಅತಿ ದೊಡ್ಡ ಶಿವಲಿಂಗಕ್ಕೆ ಪ್ರಸಿದ್ಧಿಯಾಗಿದೆ. 108 ಅಡಿ ಶಿವಲಿಂಗವಿದೆ. ಇದರ ಪಕ್ಕದಲ್ಲಿಯೇ 32 ಅಡಿ ಎತ್ತರದ ಬಸವಣ್ಣನ ಪ್ರತಿಮೆ ಕೂಡ ಇದೆ. ಭಕ್ತರು ಇಲ್ಲಿ ಅಂದರೆ 1 ಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸುತ್ತಿದ್ದಾರೆ. ಇದು ಬೆಂಗಳೂರಿನಿಂದ ಸುಮಾರು 90 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ 9:30 ರಾತ್ರಿ ತನಕ ತೆರೆದಿರುತ್ತೆ. ಸೊ ಯಾವಾಗಲಾದ್ರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ವೀಕ್ ಡೇಸಲ್ಲಿ ಅಷ್ಟೊಂದು ಜನ ಇರಲ್ಲ, ಬಟ್ ವೀಕೆಂಡ್ಸಲ್ಲಿ ಮತ್ತು ಹಬ್ಬಗಳಲ್ಲಿ ಜನರು ಜಾಸ್ತಿ ಬರ್ತಾರೆ ಟೆಂಪಲ್ಗೆ. ನಾವು ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇದೇ ನಾನು ಹೇಳ್ತಿದ್ದೆ, 108 ಅಡಿ ಎತ್ತರದ ಶಿವಲಿಂಗ, ಹಾಗೂ ಅದರ ಎದುರುಗಡೆನೇ ಇದೆ ನೋಡಿ 32 ಅಡಿ ಎತ್ತರದ ನಂದಿ. ಸೊ ಇಲ್ಲೆಲ್ಲ ಜನರು ಫೋಟೋಸ್ ತೊಗೋತಿದ್ದಾರೆ. ಸೊ ನಾವು ನಮ್ಮ ಫ್ಯಾಮಿಲಿನೂ ಫೋಟೋಸ್ ತೊಗೊಳ್ಳೋಣ ಅಂತ ಆ ಶಿವಲಿಂಗದ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಈಗ. ಮಳೆ ಕೂಡ ಬರ್ತಿದೆ ಜೊತೆಯಲ್ಲಿ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದೇ ನಾವು ತೊಗೊಂಡಿರೋ ಫೋಟೋಸ್. ನೆಕ್ಸ್ಟ್ ನಾವು ಮುಳುಬಾಗ್ಲು ಟೆಂಪಲ್ ಕವರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಅಲ್ಲಿಗೆ ಹೋಗೋಕೆ ಇನ್ನೂ ಟೈಮ್ ಇತ್ತು ಅಂತ ನಾವು ಬಸ್ಸಲ್ಲಿ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಹೇಗಿತ್ತು ಅಂತ ನೋಡಿ. ಲೈಟ್ ಬೇರೆ ದಾರ ಇನ್ನೊಂದು ಹಾಕಿಸ್ಕೊಳ್ಳೋ. Santa Pagane
ಇವ್ಳಿಗೆ ಚಳಿ ಅಂತೆ ಫ್ರೆಂಡ್ಸ್, ಅದಕ್ಕೆ ಸ್ವೆಟರ್ ಹಾಕೋಬಿಟ್ಟಿದ್ದಾಳೆ. ಈಗ ನಾವೆಲ್ಲ ಮುಳ್ಳುಬಾಗ್ಲಿಗೆ ಬಂದಿದ್ದೀವಿ. ಲಾಗಕ್ಕೆ ಬರ್ಬೇಕಂತಾನೆ. ನಿಮ್ ಗಂಡ ಬಿಲ್ಡಪ್ ರಾಜ ನೋಡ್ರಿ, ಬಿಲ್ಡಪ್ ರಾಜ ಅವರು ಆಲ್ರೆಡಿ ದೇವಸ್ಥಾನದ ಕ್ಲೋಸಿಂಗ್ ಟೈಮ್ ಆಗೋಗಿತ್ತು ನಾವು ಬರೋಷ್ಟರಲ್ಲಿ. ಸೊ ಬೇಗ ಬೇಗ ಎಲ್ಲ ಒಳಗೆ ಹೋಗಿ ಮಂಗಳಾರತಿ ತೊಗೊಂಡು ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಎಲ್ಲ ಇಲ್ಲೊಂದು ಸ್ವಲ್ಪ ಜನ ಇದ್ದಾರೆ, ಅಲ್ಲೊಂದು ಸ್ವಲ್ಪ ಜನ ಇದ್ದಾರೆ, ಎಲ್ಲರೂ ಸ್ವಲ್ಪ ಜನ ಓಡಾಡ್ತಿದ್ದಾರೆ. ಸೊ ಹಂಗೆ ಎಲ್ಲ ಒಂದು ಕಡೆ ಇಲ್ಲ. ಈಗ ಸ್ವಲ್ಪ ಜನ ಈಡ್ಗಾಯಿ ಹೊಡೆಯೋಕ್ಕೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ನೋಡ್ತಾವ ನಾನು ದೂರ ಬಾ ಒಂಚೂರು. ಮತ್ತೆ ತೆಗಿತೀನಿ, ಅದು ವಿಡಿಯೋ ಮಾಡ್ತಿದ್ದೀನಿ ರೀ. ಸೊ ಫೋಟೋ ತೊಗೊಂಡು ಜರ್ನಿ ಹಂಗೆ ಕಂಟಿನ್ಯೂ ಮಾಡಿ ನಾವೀಗ ತಿರುಪತಿಲಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.